ದೇವೇಗೌಡರು 62 ವರ್ಷದಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಗೆ ಪ್ರವೇಶ ಮಾಡಿ ಒಂದು ಖಾಸಗಿ ನಿರ್ಣಯವನ್ನು ಮಂಡನೆ ಮಾಡಿ ಈ ಒಂದು ಭಾಗದ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸ 62ರಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಹೇಮಾವತಿ ಜಲಾಶಯ, ಆರಂಗಿ ಜಲಾಶಯ, ಯಗಚಿ ಜಲಾಶಯ, ವಾಟವಳೆ ಜಲಾಶಯ ಇದೆಲ್ಲ ನಿರ್ಮಾಣ ಆಗಿದ್ರೆ ಅದು ರೈತರ ಮಗ ದೇವೇಗೌಡರು ಕೊಟ್ಟಂತ ಕಾರ್ಯಕ್ರಮ. ಅದಕ್ಕೆ ಹೋರಾಟ ಮಾಡಿರ್ತಕ್ಕಂಥದ್ದು. ಇವತ್ತು ಮುಂದಿನ 5 ವರ್ಷದಲ್ಲಿ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ. ನಾನು ಪಾರ್ಲಿಮೆಂಟ್ಗೆ ಇಳಿಬೇಕಾದ ಅವಶ್ಯಕತೆ ಇರಲಿಲ್ಲ ನನಗೆ. ಆದ್ರೆ ಅಂತಿಮವಾಗಿ ನಾನು ನಿರ್ಣಯ ಮಾಡಿರ್ತಕ್ಕಂಥದ್ದು ನಮ್ಮ ಬಿಜೆಪಿಯ ನನ್ನ ಸ್ನೇಹಿತರೇನಿದ್ದಾರೆ, ನನಗೆ ಇದೇನು ಹೊಸ ಒಂದು ನಮ್ಮ ಬಾಂಧವ್ಯ ಅಲ್ಲ. 2004 ಯಾವ ಕಾಂಗ್ರೆಸ್ ಜನತೆಯಿಂದ ತಿರಸ್ಕಾರ ಮಾಡಿದ್ರು, ಆಗಲೂ ಸಹ JDS ಕಾಂಗ್ರೆಸ್ನ ಒಂದು ಸರ್ಕಾರ ಮಾಡಲಿಕ್ಕೆ ತೀರ್ಮಾನ ಮಾಡಿ ಅವತ್ತೇ ನಮ್ಮ ಕುತ್ತಿಗೆ ಕುಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ ನಾಯಕರು. ಇವತ್ತು ಪಾಪ ಹೇಳ್ತಾರೆ, ಅಯ್ಯೋ ನೋಡಿದ್ರೆ JDS ನೋಡಿದ್ರೆ ಅನುಕಂಪ. ಇವತ್ತು ನಮ್ಮ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಯ್ಯೋ ಅಯ್ಯೋ ಅಂತಾರೆ. ಅಪ್ಪ ನಾವು ಅಯ್ಯೋ ಅಯ್ಯೋ ಅಂತ ನಾವೀಗ ಅನ್ಕೋಬೇಕಾಗಿ ನಿಮ್ ಸವಾಸ ಮಾಡಿ ಇವತ್ತು ಈ ಪರಿಸ್ಥಿತಿ ಬಂದು ನಿಂತಿದ್ದೇವೆ. ನಿಮ್ ಸವಾಸ ಮಾಡಿ ಅವತ್ತು ಮೈತ್ರಿ ಸರ್ಕಾರವನ್ನ ಯಡಿಯೂರಪ್ಪನವರು ನಾವು ಜೊತೆಗೂಡಿ ಏನು ಮಾಡಿದ್ದೇವೆ, ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಸಿದ್ದರಾಮಯ್ಯ ಅವರೇ ಇಲ್ಲಿ ಜಿಡಿ ದೇವೇಗೌಡರು ಕೂತಿದ್ದಾರೆ. ನಿಮ್ಮ ಇಲವಾರದ 54 ಹಳ್ಳಿಗಳಿಗೆ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ರಲ್ಲಿ ನೀವು ಈ ಒಂದು ಚಾಮುಂಡೇಶ್ವರಿ ಕ್ಷೇತ್ರವನ್ನ 25 ವರ್ಷ ಪ್ರತಿನಿಧಿಸಿದ್ರು ಕೊಡ್ಲಿಲ್ಲ. ಮತ್ತೆ ಮುಖ್ಯಮಂತ್ರಿ ಆದಾಗ ಯಾಕೆ ಹೇಳ್ತೀನಿ ಅಂದ್ರೆ 15 ಅವಧಿಗೆ ಇವರು ಬಜೆಟ್ ಮಂಡನೆ ಮಾಡ್ತಾರೆ. 15 ಅವಧಿಗೆ ಡೆಪ್ಟಿ ಸಿಎಂ 7 ವರ್ಷ, 5 ವರ್ಷ ಮುಖ್ಯಮಂತ್ರಿ. ನಿಮ್ಮನ್ನು ಬೆಳೆಸಿದಂತ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ, ವರುಣ ಕ್ಷೇತ್ರಕ್ಕೆ ಏನ್ ಕಾರ್ಯಕ್ರಮ ಕೊಟ್ಟಿದ್ದೀರಿ ಹೇಳಿ ಅಭಿವೃದ್ಧಿ? ನಮ್ಮನ್ನು ಕೇಳ್ತಿರಲ್ಲ. ಮೊನ್ನೆ ಅಲ್ಲೆಲ್ಲ ಅವ್ರ ಮುಖ್ಯಮಂತ್ರಿಗಳ ಮಗ ಅದ್ಯಾವುದೋ ಹಳ್ಳಿಗೆ ಭೇಟಿ ಕೊಟ್ಟಾಗ ನಮ್ಮ ಊರಿಗೆ ಇನ್ನೂ ಅಭಿವೃದ್ಧಿನೇ ಮಾಡಲಿಲ್ಲ, ನಮ್ಮೂರಿಗೆ ಬರಬೇಡಿ ನಡೆಯಲಿ ಅಂತ ಕಳಿಸೋದನ್ನ ಪತ್ರಿಕೆ ಬರೆದಿದ್ದಾರೆ. ಇದು ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ಜಿಲ್ಲೆಯಲ್ಲಿ, ಇದು ನೀವು ಕೊಟ್ಟಂಥದ್ದು. ಇವತ್ತು ಯಾವೊಂದು JDS ಪಕ್ಷ ಮುಗಿಸಲಿಕ್ಕೆ ಹೊರಟ್ರಿ, ಇವತ್ತು ಅದೆಲ್ಲವನ್ನ ಗಮನಿಸಿ 2018 ಜನ ತಿರಸ್ಕಾರ ಮಾಡಿದ್ರು. ನನಗೆ ನರೇಂದ್ರ ಮೋದಿ ಅವರು ನಿಮ್ಮ ಜೊತೆ ಸರ್ಕಾರ ನಾನು ಮಾಡೋದಲ್ಲ, ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಹೇಳಿ ಮಾತಾಡಿದ್ರೆ ನನಗೆ ತಾಜ್ ವೆಸ್ಟ್ ಎಂಡ್ ಅಲ್ಲಿ ಸಮಯಗಳ ಅಂತೀರಿ. ಈಗ 3 ದಿವಸ ಹೋಗಿದ್ರಲ್ಲ, ಯಾವುದು ಅಲ್ಲೇ ಮಾಡಕ್ ಹೋಗಿದ್ರಿ? ಏನ್ ಸ್ಟ್ರಾಟಜಿ ಮಾಡಕ್ ಹೋಗಿದ್ರಾ? ಏನ್ ವಾಯುವ್ಯ ಜನ ಬರಗಾಲದಲ್ಲಿ ಸಾಯ್ತಾ ಇದ್ದಾರೆ, ಕುಡಿಯೋ ನೀರಿಲ್ಲ. ವಾಯುವ್ಯಾರ ಅಂತೆ ವಾಯುವ್ಯಾರ ಮಾಡಕ್ ಹೋಗಿ ಇದು ನಿಮ್ಮ ಕಾರ್ಯಕ್ರಮ. ನಮ್ಮದು ತಾಜ್ ವೆಸ್ಟ್ ಎಂಡ್ ಮಾತೆತ್ತಿರ ಪದೇ ಪದೇ. ನಾನು ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಈ ನಾಡಿನ ಬಡವರು ಆರೋಗ್ಯದ ಸಮಸ್ಯೆಗಳು ಒಳಗಾಗಿ ಬಂದಂತವರಿಗೆ 109 ಕೋಟಿ ಹಣವನ್ನ ಆರೋಗ್ಯದ ನಿಧಿಯಿಂದ ಪರಿಹಾರ ನಿಧಿ ಕೊಟ್ಟಂತದ್ದು ನಾನು ಬಡವರು ನೋಡದೆ ವೆಸ್ಟ್ ಎಂಡ್ ಹೋಟೆಲ್ ಕೊಟ್ಟಿದ್ರೆ ಕೊಡ್ಲಿಕ್ಕೆ ಸಾಧ್ಯ ಇತ್ತ ಸಿದ್ದರಾಮಯ್ಯ?